ಚಿನ್ನಿ ಗಾಡಿ ನೋಡಿಸ್ತಾ ಇದ್ದೀನಿ. ಆ ಗಾಡಿ ಒಂಥರ ಬಾಂಬ್ ಇದ್ದಂಗೆ, ಮುಟ್ಟಿದ್ರೆ ಬ್ಲಾಸ್ಟ್ ಆಗ್ಬಿಡ್ಬೇಕು ಗಾಡಿ, ಅಂತ ಬಾಂಬ್ ಗಾಡಿ ಅದು. ನಮ್ಮ ಸುದೀಕ್ಷ ಎತ್ಕೊಂಡ್ ಬರ್ತಾ ಇರೋದು. ಸೊ ಇಲ್ಲಿ ಸ್ವಿಗ್ಗಿ ಅಂತ ಒಂದು ಸ್ಟಿಕ್ಕರ್ ಹಾಕೋಣ, ಇಲ್ಲಿ ಝೊಮ್ಯಾಟೊ ಅಂತ ಒಂದು ಸ್ಟಿಕ್ಕರ್ ಹಾಕೋಣ. ಇನ್ ಕೇಸ್ ಒಳ್ಳೆ ಫ್ಯೂಚರ್ ಪ್ಲಾನ್ ಇದೆ. ರ್ಯಾಪಿಡೋ ಒಂದು ರ್ಯಾಪಿಡೋ ಬಾಕ್ಸ್ ಅಂತ ಹೌದು, ಜೆಪ್ಟೋ ಇಲ್ಲ ಅಂದ್ರೆ ಬ್ಲಿಂಕಿಟ್. ಸೂಪರ್ ಬೈಕ್ ಬಂದ್ರೆ ಎಷ್ಟು ಜನ ನೋಡ್ತಾರಲ್ಲ ಗೊತ್ತಿಲ್ಲ, ಈ ಗ್ಯಾಸ್ ಗಾಡಿಗೆ ಮಾತ್ರ ಅಷ್ಟು ಜನ ನೋಡ್ತಾ ಇದ್ದಾರೆ. ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ನಮ್ಮ ಜೊತೆ ಸದಾಕತ್ ಖಾನ್ ಅವರು ಇದ್ದಾರೆ. ಸೊ ಹೇಳಿದ್ನಲ್ಲ 15 ಡೇಸಲ್ಲಿ ವಿಡಿಯೋ ಬಿಡ್ತೀನಿ ಅಂತಂತ. ಸೊ ಓಲೋ ಗಾಡಿ 15 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಸೊ 12 ಡೇಸಲ್ಲೇ ರೆಡಿ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ, ನಾನು ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದಾದ್ಮೇಲೆ ಹೇಳಿದ್ರು ರೆಡಿ ಆಗಿದೆ ಅಂತಂತ. ಸೊ ಹೋಗ್ತಾ ಇದ್ದೀನಿ ಬನ್ನಿ. ನಾನು ಅನ್ಕೊಂಡ್ರೆ ನಾನು ಹೇಳಿದ್ದೆಲ್ಲ ಚೇಂಜ್ ಮಾಡಿರಲ್ಲ, ಅವ್ರಿಗೆ ಯಾವ್ದು ಬೇಕೋ ಅದು ಮಾತ್ರ ಚೇಂಜ್ ಮಾಡಿರ್ತಾರೆ. ಸೊ ಏನೇನು ಚೇಂಜ್ ಮಾಡ್ತಾರೆ ನೋಡೋಣ. ಸೊ ಎಷ್ಟು ಬಿಲ್ ಆಯ್ತು ನೋಡೋಣ. ಸೊ ಅದಕ್ಕೆ ಮುಂದೆ ಇನ್ನೊಂದು ಸ್ಪೆಷಲ್ಲು, ನಮ್ಮ ಸುದೀಕ್ಷನ್ ಅವರು ಇವತ್ತೊಂದು ಸರ್ಪ್ರೈಸ್ ಇಕ್ಕಿದ್ದಾರೆ. ಒಂದು ಸ್ಪೆಷಲ್ ಯೂನಿಕ್ ಗಾಡಿ ಒಂದು ಎತ್ಕೊಂಡ್ ಬರ್ತಿದ್ದಾರೆ. ಸೊ ಅದು ಯಾವ ಗಾಡಿ, ಅದು ಸ್ವಲ್ಪ ಅಸೆಸ್ ಬೇರೆ ಹಾಕ್ಸ್ತಾ ಇದ್ದೀರಿ. ಸೊ ಯಾವ ಗಾಡಿ ಏನು ಅಂತ ಕಂಪ್ಲೀಟ್ ಡೀಟೇಲ್ ನೋಡ್ಬೇಕಂದ್ರೆ ಫುಲ್ ವಿಡಿಯೋ ಗಂಟ ವೇಟ್ ಮಾಡಿ. ಸೊ ಬನ್ನಿ, ನೆಕ್ಸ್ಟ್ ಸ್ಟಾಪ್ ಬಂದು ಸುದೀಕ್ಷನ್ ಮನೆ ಹತ್ರನೇ. ಸೊ ಲಾಸ್ಟ್ ಟ್ರಿಪ್ಪಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಕಮೆಂಟಲ್ಲಿ ಬಂದು ಕುಂಬೇಡ್ರಿ, ಹಾಕಿದ್ದೀನಿ ನೋಡಿ ಸೀಟ್ ಬೆಲ್ಟು. ಸೊ ಮಾತಾಡ್ಬೇಕಾದ್ರೆ ಚೆನ್ನಾಗಿರಲಿ, ಸ್ವಲ್ಪ ಶರ್ಟ್ ಕಾಣಿಸ್ಲಿ ಅಂತ ಸೀಟ್ ಬೆಲ್ಟ್ ಹಾಕಲ್ಲ ಅಷ್ಟೇ, ಹಾಕಿದ್ದೀನಿ ನೋಡಿ. ಮತ್ತೆ ಆಕ್ಚುಲಿ ನಮ್ಮ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ಬಸ್ಸಲ್ಲಿ ಒಂದು 1 hour ಟ್ರಾವೆಲ್ ಮಾಡಬೇಕಾಗಿತ್ತು. ದೇವತರ ಬಂದು ನಮ್ಮ ಕಾನವರು AC ಕಾರಲ್ಲಿ ಕೂರಿಸ್ಕೊಂಡು ಡ್ರಾಪ್ ಆಗ್ತಾ ಇದ್ದಾರೆ. ಸೊ ಸಿಲ್ಕ್ ಬೋರ್ಡ್ ಗಂಟೆ ಹೆಂಗೆ ಹೋಗ್ಬಿಡ್ತೀನಿ, ಸಿಲ್ಕ್ ಬೋರ್ಡ್ ಇಂದ ಸುದೀಕ್ಷನ್ ಮನೆ ಗಂಟೆ ಹೆಂಗೆ ಹೋಗೋದು ಅನ್ನೋದೊಂದು ಡೌಟ್ ಇದೆ. ಕಾರ್ಡಿಯೋ ಮಾಡಿಲ್ಲ ತಾನೇ, ನಡ್ಕೊಂಡು ಹೋಗ್ರು? ಇಲ್ಲ ಬ್ರೋ, ಮಾಡಿದೆ 10 minutes ಕಾರ್ಡಿಯೋ ಮಾಡಿದ್ದೀನಿ. ಸೊ ನೋಡಿ, ಹಿಂದೆ ಹೆಲ್ಮೆಟ್, ಗೋಪ್ರೋ ಎಲ್ಲ ಸೆಟಪ್ ಎಲ್ಲ ರೆಡಿ ಆಗಿದೆ. ಸೊ ಬನ್ನಿ, ಒಂದು ಒಳ್ಳೆ ಚಿನ್ನಿ ಗಾಡಿ ನೋಡಿಸ್ತಾ ಇದ್ದೀನಿ. ಆ ಗಾಡಿ ಒಂಥರ ಬಾಂಬ್ ಇದ್ದಂಗೆ, ಮುಟ್ಟಿದ್ರೆ ಬ್ಲಾಸ್ಟ್ ಆಗ್ಬಿಡ್ಬೇಕು ಗಾಡಿ, ಅಂತ ಬಾಂಬ್ ಗಾಡಿ ಅದು. ನಮ್ಮ ಸುದೀಕ್ಷ ಎತ್ಕೊಂಡ್ ಬರ್ತಾ ಇರೋದು. ಸೊ ಆ ಗಾಡಿ ಬಗ್ಗೆ ಹೇಳೋಣ, ವೆಯ್ಟ್ ಮಾಡಿ ಹೇಳೋಣ. ಸೊ ಸುದೀಕ್ಷ ಮನೆಗೆ ಬಂದಿದ್ದಾಯ್ತು. ಸೊ ನಮ್ಮಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟೈತಂತೆ, ಹೀಟ್ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಸ್ವಲ್ಪ ಲೆಮನ್ ಹಾಕೊಂಡು ಲೆಮನ್ ಜ್ಯೂಸ್ ಮಾಡ್ಕೊತಾ ಇದ್ದಾನೆ. ಅದು ನೋಡಿ, ಗ್ಲಾಸಲ್ಲಿ ಮಾಡ್ಕೊಂಡು ನೋಡಿದ್ದೀರಾ, ಬಾಟಲ್ ಮಾಡ್ಕೊಂಡು ನೋಡಿದ್ದೀರಾ? ಸೊ ನಾನು ಹೇಳ್ತಾ ಇಲ್ಲ, ನಮ್ಮ ಸುದೀಕ್ಷನ್ ಒಂದು ಹೊಸ ಬೈಕ್ ತೊಗೊಂಡಿದ್ದಾನೆ ಅಂತಂತ. ಸೊ ನೋಡಿ, ಬಾಂಬ್ ಬೈಕ್ ಇದು ಒಂಥರ. ಸೊ ಬಜಾಜ್ ಫ್ರೀಡಮ್ ಹೊಸ ಲಾಂಚ್ ಆಯ್ತಲ್ಲ, CNG ಗಾಡಿ. ಸೊ ಅಂಡಿಕಲ್ಗೆ CNG. ಸೊ ಈ ಗಾಡಿ ಬಗ್ಗೆ ರಿವ್ಯೂ ಏನು ಮಾಡಲ್ಲ ನಾನು, ಆ್ಯಕ್ಚುಲಿ ನೆಕ್ಸ್ಟ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಎಷ್ಟು ಟ್ಯಾಂಕ್ ಕೆಪಾಸಿಟಿ ಇದೆ, ಎಷ್ಟು CNG ಹಿಡಿಯುತ್ತೆ, ಎಷ್ಟು ಪೆಟ್ರೋಲ್ ಹಿಡಿಯುತ್ತೆ, ಎಷ್ಟು ರೇಂಜ್ ಕೊಡುತ್ತೆ, ಎಷ್ಟು ಪ್ರೈಸ್ ಸ್ಪೆಕ್ಸ್ ಎಲ್ಲ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಈಗ ಬಂದು ಈ ಬೈಕಲ್ಲಿ ನಾವು ಹೋಗಿ ನಾವಿವಾಗ ಈ ಫ್ರೀಡಮ್ ಬೈಕಲ್ಲಿ ಹೋಗಿ ಓಲಾ ಗಾಡಿನ ಸರ್ವಿಸ್ ಬಿಟ್ಟಿದ್ರಲ್ಲ, ಅದೇ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಗಾಡಿನ. ಸೊ ಅದೇ ತೊಗೊಂಡು, ಸೊ ಅದಾದಮೇಲೆ ಏನಂದರೆ ಈ ಗಾಡಿಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ತಾಯಿದ್ದೀರಿ, ಸ್ವಲ್ಪ ಅಸೆಸರೀಸ್ ಹಾಕ್ಸ್ಬೇಕು. ಸೊ ಬನ್ನಿ JC ರೋಡ್ಗೆ ಹೋಗೋಣ. ಸೊ ಏನೇನು ಅಸೆಸರಿ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವೀಡಿಯೋ ನೋಡಿ. ಸೊ ಫ್ರೀಡಮ್ ಬೈಕ್ಗೆ ಅಸೆಸರಿ ಎಷ್ಟು ಕಾಸ್ಟ್ ಆಗುತ್ತೆ, ಏನೇನು ಅವೈಲಬಲ್ ಇದೆ, ಸೊ ಪ್ರತಿಯೊಂದು ಸಿಗುತ್ತೆ. ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ನೋಡಿ. ಸೊ ನೆಕ್ಸ್ಟ್ ವೀಡಿಯೋ ಬಂದು ಕಂಪ್ಲೀಟ್ ಫ್ರೀಡಮ್ ಬಗ್ಗೆ. ಸೊ ಎಕ್ಸಾಸ್ಟ್ ಸೌಂಡ್ ಕೇಳ್ಕೊಂಬಿಡಿ. ಸೊ ಮೀಟ್ರ್ ಬೋರ್ಡ್ ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಸೊ ಅಷ್ಟು ಇಷ್ಟೇ ನೋಡ್ಸೋದು. ನಮ್ಮ ಸುದೀಕ್ಷನ್ ಪರ್ಸ್ನಾಲಿಟಿಗೆ ಈ ಗಾಡಿ ಮ್ಯಾಚ್ ಆಯ್ತೋ ಇಲ್ಲ, ಸೂಟ್ ಆಯ್ತೋ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಬಿಟ್ಟರೆ ಇದ್ರದ್ದು ಗ್ರ್ಯಾಂಡ್ ಪಿಟ್ಸ್ ಅಬ್ದು ಮೊಬೈಲ್ ಹೋಲ್ಡ್ರು 2 hours later. ಗುರು 2 hour ಆಯ್ತು ಗುರು ಬಂದು ರೀಚ್ ಆಗೋ ಅಷ್ಟೊತ್ತಿಗೆ. CNG ಗಾಡಿಯಲ್ಲಿ, ಹೊಸ ಗಾಡಿಯಲ್ಲ, 500 km ಓಡಿಲ್ಲ, ಪಿಕಪ್ ಫುಲ್ಲು ಕಮ್ಮಿ, 20-30 ದಬಾಯಿಸ್ಕೊಂಡು 2 hour ಆದಮೇಲೆ ಬಂದು ರೀಚ್ ಆಗಿದ್ದೀನಿ ಓಲಾ ಶೋರೂಮ್ಗೆ. CNG ಗಾಡಿಯಲ್ಲಿ EV ಇತ್ಕೊಳಕ್ಕೆ ಬಂದಿದ್ದೀರಿ ನಾವು. ಕ್ರೇಜಿ. ಲಾಸ್ಟ್ ಒಳ್ಳೆ ಪ್ಲಾನ್ ಇತ್ತು, ಲಡಾಖ್ ಹೋಗಿ ತುಂಬ ಚೆನ್ನಾಗಿದೆ. ನಮ್ಮ ಸ್ವಲ್ಪ ಶ್ರೀಶೈಲಂನಲ್ಲಿ 3 hours later. ಸೊ ಗಾಡಿ ಮ್ಯಾಕ್ಸಿಮಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಬ್ರೇಕ್ ಲಿವರ್ಸ್ ಒಂದು ಚೇಂಜ್ ಮಾಡೋಕ್ಕೆ ಹೇಳಿದೆ, ಚೇಂಜ್ ಮಾಡಿಲ್ಲ.
ಸೊ ಗಾಡಿ ಬಿಟ್ಟು 15 ಡೇಸ್ ಆಯಿತು. ಆ್ಯಕ್ಚುಲಿ ಅವ್ರು ಬಂದು 15 ಡೇಸ್ ಇಲ್ಲ 20 ಡೇಸ್ ಅಂತ ಹೇಳಿದರು. ಸೊ ಅವರೊಂದು 12 ಡೇಸ್ಗೆ ಫಿನಿಷ್ ಮಾಡಿದರು. ಸೊ ಇನ್ಫಾರ್ಮ್ ಮಾಡಿರಲಿಲ್ಲ ಅಷ್ಟೇ. ನಾನೇ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿದಾಗ ಹೇಳಿದ್ರು ಆಗಿದೆ ಅಂತ. ಸೊ ಅವ್ರು ಹೇಳಿ ನಾನು 2 ಡೇಸ್ ಬರೋಕ್ಕಾಗಿಲ್ಲ. ಸೊ 2 ಡೇಸ್ ಆದಮೇಲೆ ಬಂದೆ. ಸೊ ನಾನು ಹೇಳಿದ್ದೆಲ್ಲ ಮ್ಯಾಕ್ಸಿಮಮ್ ಚೇಂಜ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಾಗಿ ನಾನು ಹೇಳಿರೋದು ತುಂಬ ಎಲ್ಲ ಅಪ್ರೂವ್ ಆಗಿಲ್ಲ, ಒಂದು 5 ಐಟಮ್ಸ್ ಅಷ್ಟೇ ಅಪ್ರೂವ್ ಆಗಿದೆ. ಸೊ ಏನೇನು ಕ್ರ್ಯಾಚಸ್ ಬಿದ್ದಿದೆ ಅದು ಆ್ಯಕ್ಚುಲಿ ಅದು ನಿಲ್ಸಿದ ಆಮೇಲೆ ನೋಡ್ತೀನಿ, ನಾನು ರನ್ನಿಂಗಲ್ಲಿ ಇದ್ದೀನಲ್ಲ, ಸೊ ನೋಡ್ಸೋಕ್ಕಾಗಲ್ಲ. ಅದೊಂದ್ಸತಿ ಸ್ಟಾಪ್ ಮಾಡಿದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದೇ ಚೇಂಜ್ ಆಗಿದೆ ಅಂತ. ಸೊ ಆ್ಯಕ್ಚುಲಿ 90% ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿದರು. ಬಿಲ್ ಬಂದು ಅರೌಂಡ್ ಒಂದು 19K ಆಗಿತ್ತು. ಸೊ ನಾನು ಆ್ಯಕ್ಚುಲಿ ಬಂದು 3,758 ರುಪೀಸನ್ನು ಪೇ ಮಾಡಿದ್ದೀನಿ. ಸೊ ಅದು 90% ಕ್ಲೈಮ್ ಆಗಿಲ್ಲ. ಸ್ವಲ್ಪ ಏನೋ ಅವ್ರ ರೂಲ್ಸ್ ಎಲ್ಲ ಏನೇನೋ ಇದೆ. ಸೊ ಆ್ಯಕ್ಚುಲಿ ನಂದು ಒಂದು ಸೈಡ್ ಫುಲ್ ಶೀಲ್ಡ್ ಏನಿದೆ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಕೇಳ್ದಂಗೆ. ಸೊ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಈ ಸತಿ ಬೆಟರ್ ಆಗಿತ್ತು ಸರ್ವೀಸು, ಬಟ್ ಸ್ವಲ್ಪ ಡಿಲೇ ಆಗೋಯಿತು. ಆ್ಯಕ್ಚುಲಿ ನಾನು ಇಲ್ಲಿ ರೀಚ್ ಆಗಿನೇ ಅರೌಂಡ್ 3 ಅವರ್ಸ್ ಮೇಲೆ ಆಯಿತು. 3 ಅವರ್ಸಿಂದ ವೆಯ್ಟ್ ಮಾಡಿದ್ರಿ. ಅದೊಂದು ಬಿಚ್ತಾರೆ ಇದೊಂದು ಬಿಚ್ತಾರೆ, ಹೋಗಿ ಒಂದೊಂದು ಸತಿ ಒಂದೊಂದು ಡೌಟ್ ಎಲ್ಲ ಫುಲ್ ಫಿನಿಷ್ ಮಾಡಿ ನಿಲ್ಲಿಸಿರಿಲ್ಲ. ಸೊ ಆವಾಗ ಇದು ಮಾಡಿದ್ರು. ಸ್ವಲ್ಪ ಈ ಪೇಮೆಂಟು ಇನ್ಶೂರೆನ್ಸ್ ಇದ್ದೆಲ್ಲ ಪ್ರೋಸೆಸ್ ಎಲ್ಲ ಬೇಗ ಮುಗಿಸ್ಬಿಟ್ರು. ಗಾಡಿದು ಮಾತ್ರ ಸ್ವಲ್ಪ ಡೌಟ್ಸ್ ಇದ್ದಾಗ ಅದು ಚೆಕ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸತಿ ಓಕೆ. ಯಾಕೊಂದು ಸ್ವಲ್ಪ ರೆಸ್ಪಾಂಡ್ ಮಾಡೋರು ಇದ್ದರು, ಬೇಗ ರೆಸ್ಪಾಂಡ್ ಮಾಡಿದ್ರು. ಮೋಸ್ಟ್ಲಿ ಬಿಲ್ ಪೇ ಮಾಡ್ತೀನಿ ಅಂತ ರೆಸ್ಪಾಂಡ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಮಾಡಿದ್ರು. ಇವಾಗಿರೋ ಕ್ಲೈಮೇಟ್ಗೆ ಫುಲ್ಲು ಕೆಮ್ಮು ನೆಗಡಿ ಎಲ್ಲ ಬಂದಿದೆ ಗುರು. ಸೊ ಬನ್ನಿ ಓಲಾ ಎತ್ಕೊಂಡಿದ್ದಾಯಿತು. ಸೊ ಓಲಾ ಇನ್ನೂ ನಮ್ಮ ಮನೆಗೆ ಹೋಗ್ಬೇಕು, 2 ಅವರ್ ಹೋಗಬೇಕು ಇನ್ನೂ. ಸೊ ಅಂದ ಓಡಿಸ್ಕೊಂಡು ಹೋಗೋಣ, ಏನೇನು ಇಶ್ಯೂ ಇದೆ ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ಏನಾಗಿದೆ ಏನಾಗಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಬಂದು ನೀವು ವೆಯ್ಟ್ ಮಾಡ್ತಾ ಇರೋಂಥ ಜಾಗಕ್ಕೆ ಹೋಗ್ತಾಯಿದ್ದೀರಿ. ಸೊ ನಮ್ಮ ಫ್ರೀಡಮ್ ಗಾಡಿಗೆ ಮಾಡಿಫಿಕೇಷನ್ ಟೈಮ್. ದೇವರನ್ನೇ ಅದು ಏನು ಮಾಡಿಫಿಕೇಷನ್ ಮಾಡ್ತಾನೋ ಗೊತ್ತಿಲ್ಲ. ನಾನು ಮಾತ್ರ ಬಿಲ್ಡಪ್ ಕೊಡ್ತಾಯಿದ್ದೀನಿ, ಅದು ಚೇಂಜ್ ಮಾಡ್ತಾನೆ ಇದು ಚೇಂಜ್ ಮಾಡ್ತಾನೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಬಟ್ ಗಾಡಿನ ತೊಗೊಂಡು JC ರೋಡ್ಗಂತೂ ಹೋಗ್ತೀರಿ. ಸೊ ಬನ್ನಿ JC ರೋಡಲ್ಲಿ ಆ ಗಾಡಿಗೆ ಏನೇನು ಸ್ಪೇರ್ಗಳು ಸಿಗ್ತವೆ, ಏನೇನು ಸಿಗಲ್ಲ, ಯಾವ ಪ್ರೈಸಲ್ಲಿದೆ, ಎತ್ತ ಏನು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಆ ಗಾಡಿದೇನ ಕಂಪ್ಲೀಟ್ ವೀಡಿಯೋ ಏನಾದ್ರು ನೋಡಬೇಕಂದ್ರೆ ಲೈಕ್ ಕಂಪ್ಲೀಟ್ ರಿವ್ಯೂ ಮತ್ತು ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ, ಆ್ಯಾವ್ರೇಜ್ ಎಷ್ಟು, ಅದ್ರ ಫ್ಯೂಯಲ್ ಕೆಪಾಸಿಟಿ ಎಷ್ಟು, CNG ಕೆಪಾಸಿಟಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಬಟ್ ಈ ವಿಡಿಯೋಲಲ್ಲ, ನೆಕ್ಸ್ಟ್ ವಿಡಿಯೋಲ್ಲಿ. ಸೊ ಆ ಗಾಡಿ ತೊಗೊಂಡೆ ಒಂದು 2 ಡೇಸ್ 3 ಡೇಸ್ ಓಡಿಸಿ ಪಕ್ಕಾ ರಿವ್ಯೂ ಕೊಡ್ತೀನಿ. ಸುಮ್ಮನೆ ಆ ಓನರ್ ಹೇಳಿದ್ರು ಕೇಳ್ಕೊಂಡು ಹೇಳೋದು ಬೇಡ ನಮಗೆ, ಸರಿನಾ? ನಾನೇ ಇಟ್ಕೊಂಡು ಓಡಿಸ್ತೀನಿ. ಯಾಕಂದರೆ ನಮ್ಮ ಸುದೀಕ್ಷನ್ ಗಾಡಿ ಅಲ್ವಾ, ಅದೊಂಥರ ನಮ್ಮ ಗಾಡಿ ಥರನೇ. 2 ದಿನ 3 ದಿನ ಇಟ್ಕೊಂಡು ಓಡಿಸ್ಬೋದು. ಸೊ ಫುಲ್ ಟ್ಯಾಂಕ್ ಎಲ್ಲ ಮಾಡಿಸ್ಬಿಟ್ಟು ಆ ಗಾಡಿ ಸ್ಪೆಕ್ಸ್ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ ರೋಡ್ ಎಷ್ಟಾಯಿತು, ಏನು ಎತ್ತ, ಯಾವ ವರ್ಷನ್ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ, ಈ ವಿಡಿಯೋ ಫುಲ್ ವೀಡಿಯೋ ನೋಡಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಪಲ್ಸರಿ ನೋಡಿ. ಸೊ ಆ ವಿಡಿಯೋ ನೋಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಗೊತ್ತಾಗುತ್ತಲ್ಲ, ಫಾಲೋ ಮಾಡಿಬಿಡಿ. ಸೊ ಬನ್ನಿ ನೆಕ್ಸ್ಟು JC ರೋಡ್ಗೆ ಹೋಗೋಣ. ಸೊ JC ರೋಡಲ್ಲಿ ಮೀಟ್ ಆಗೋಣ. ಬಟ್ ಗಾಡಿ ಏನು ಕರೆಕ್ಟಾಗಿದೆ ನನಗೆ ಗೊತ್ತಿರೋ. ಒಂದು ಸ್ವಲ್ಪ ಎಳೆಯುತ್ತೆ ಅಂತಂದರು, ಅದು ಗೊತ್ತಾಗ್ತಾಯಿಲ್ಲ. ಇಲ್ಲಿ ಮುಂದೆ ಹೋಗಿ ಚೆಕ್ ಮಾಡಬೇಕು. ಸ್ವಲ್ಪ ಸ್ಟ್ರೆಚ್ ಸಿಕ್ತು ಅಂದರೆ ಹೊಡೆದು ನೋಡ್ಬೋದು. ಸೊ ಹೇಳಿದ್ನಲ್ಲ 18K ಸಮಥಿಂಗ್ ಬಿಲ್ ಆಗಿತ್ತು, 18,950 ಏನೋ ಆಗಿತ್ತು. ಸೊ ಅದರಲ್ಲಿ ನಾನು 3,750 ಸಮಥಿಂಗ್ ಪೇ ಮಾಡಿದ್ದೀನಿ. ಅದೇ ಒಂದು 4,000 ಅಷ್ಟು ನಾನು ಪೇ ಮಾಡಿದ್ದೀನಿ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ, ಗಾಡಿ ತೊಗೊಂಡ್ಮೇಲೆ ಕಟ್ಟಲೇಬೇಕು. 90% ಅಂತೂ ಕ್ಲೈಮ್ ಆಗಿಲ್ಲ ನನ್ನ ಪ್ರಕಾರ ಆ ಲೆಕ್ಕದಲ್ಲಿ ಎತ್ಕೊಂಡ್ರೆ. ಬಟ್ ಮಾಡಿಕೊಟ್ಟಿದ್ದಾರಲ್ಲ ಅದು ಬೇರೆಯವ್ರ ಥರ 1 ತಿಂಗಳು 2 ತಿಂಗಳು ತುಂಬ ಜನ ಗಾಡಿಗಳು ಬೇಜಾರು ನಿಂತಿದೆ. 1 ತಿಂಗಳು 2 ತಿಂಗಳಾದ್ರೂ ಅಲ್ಲೇ ಬಿದ್ದಾವೆ ಗಾಡಿಗಳು. ಬಟ್ ಆ ಥರ ಆಗಿಲ್ಲ, ಬೇಗ ಮಾಡಿಕೊಟ್ಬಿಟ್ಟಿದೆ. ಸ್ಪೇರ್ ಬೇಗ ಸಿಕ್ತು ಅಂದರೆ ಇವರು ಬೇಗ ಮಾಡಿಕೊಡ್ತಾರೆ, ಸ್ಪೇರ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಬಟ್ ಏನಂದರೆ ನಾವು ಎಂಪ್ಲಾಯೀಸ್ನ ಏನು ಅನ್ನೋಕ್ಕಾಗಲ್ಲ, ಮ್ಯಾನೇಜ್ಮೆಂಟ್ನೇ ಅನ್ಬೇಕು. ಯಾಕಂದರೆ ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ. ಬಟ್ ಆದ್ರೂ ಆ ಬಾಡಿ ಶಾಪಲ್ಲಿ ಪಾಪ ವರ್ಕ್ ಮಾಡೋರಿಗೆ ಒಂದು ಸಪ್ರೇಟ್ ಕ್ಯಾಬಿನ್ನು, ಟೇಬಲು, ಚೇರು, ಸ್ವಲ್ಪ ಫ್ಯಾನು, ಆ ಥರ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಏನೂ ಕೊಟ್ಟಿಲ್ಲ. ಕೆಲಸ ಮಾತ್ರ ಪಾಪ ಮಾಡಿಸ್ತಾನೆ ಅವರೇ. ಬಿರಿ ಕೆಲಸ ಮಾಡ್ತಾಯಿದ್ರು ಎಲ್ಲರೂ, ಫ್ರೀ ಅಂತಿರಲಿಲ್ಲ. ಹಾಗೆ ಲೇಬರ್ ಸ್ವಲ್ಪ ಕಮ್ಮಿ ಇದೆ ಅಲ್ಲಿ. ಸೊ ಮ್ಯಾನ್ ಪವರ್ ಸ್ವಲ್ಪ ತುಂಬ ಕಮ್ಮಿ ಇದೆ ಬಾಡಿ ಶಾಪಲ್ಲಿ. ಸೊ ಬಾಡಿ ಶಾಪಲ್ಲಿ ಮ್ಯಾನ್ ಪವರ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರೂ ಒಳ್ಳೇದು, ಯಾಕಂದರೆ ಬೇಗ ಗಾಡಿಗಳು ಖಾಲಿ ಆಗ್ತವೆ. ಸೊ ಓಲಾ ಅವರೇ ಸ್ವಲ್ಪ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ಥರ ಕೆಲಸ ಮಾಡಬೇಕು. ಯಾಕಂದರೆ ನೀವು ಕೇಳೋ ಅಮೌಂಟ್ ನಾವು ಕೊಡ್ತೀರಿ, ನಾವು ಕೊಟ್ಟಿದ್ದಾದ್ಮೇಲೆ ಈಸ್ಕೊಂಡ್ಮೇಲೆ ನೀವು ಅದೇ ಥರ ಸರ್ವಿಸ್ ಕೊಡಬೇಕು. ಅಮೌಂಟ್ ಮಾತ್ರ ಫುಲ್ಲು ತೊಗೊತೀರಾ, ಸರ್ವಿಸ್ ಮಾತ್ರ ಅರ್ಧಂಬರ್ಧ ಕೊಡ್ತೀರಾ. ಸ್ವಲ್ಪ ನೋಡಿ, ಎಷ್ಟೊತ್ತು ಕಾಸು ಮಾಡೋದೇ ಅಲ್ಲ, ಕಾಸು ಜೊತೆ ಒಂದು ಸ್ವಲ್ಪ ಒಳ್ಳೆ ಹೆಸರು ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದು ನಿಮ್ಮನ್ನು ಇವ್ರನ್ನ ಸೇರಿಸಿ ಎಲ್ಲ ಬೈಯಲ್ಲ. ಆ್ಯಂಡ್ ಆ ಬಾಡಿ ಶಾಪು ರಿವ್ಯೂಸ್ ಮಾತ್ರ ಓದೋಕೋಬೇಡಿ. ಪರಮ ಚಂಡೋಳಾಗೆಲ್ಲ ಹೋಗಿದ್ದಾರೆ ತುಂಬ ಜನ, ಸೈಕಾಗೆಲ್ಲ ಹೋಗ್ತಿದ್ದಾರೆ ಗುರು. ಸೊ ಬನ್ನಿ, ಬೈಯೋದು ಬೇಡ ಜಾಸ್ತಿ. JC ರೋಡಲ್ಲಿ ನಮ್ಮ ಸುದೀಕ್ಷನವರು ಅವ್ರ ಗಾಡಿಗೆ ನೀನು ಮುಸ್ತಾಪ್ ಮಾಡ್ತಾರೆ ನೋಡೋಣ.
ಸೊ ಮುಂದೆ ಹೋಗ್ತಾ ಇದೆಯಲ್ಲ ಅದೇ ಗಾಡಿ ನಮ್ಮ ಸುದೀಕ್ಷನ್ ಅವ್ರದ್ದು ಹೊಸ ಗಾಡಿ ಬಜಾಜ್ ಫ್ರೀಡಮ್. ಸೊ ನಾನು ಆ್ಯಕ್ಚುಲಿ ಓಡಿಸ್ದೆ. ನಾನು ಆ್ಯಕ್ಚುಲಿ ಬಂದು ಮಡಿವಾಳದಿಂದ ಬಾಡಿ ಶಾಪ್ವರೆಗೂ ನಾನೇ ಓಡಿಸ್ದೆ. ತುಂಬ ಒಂದು 1 ಅವರ್ ಮೇಲೆ ಓಡಿಸಿದ್ದೀನಿ. ಸೊ ನನ್ನ ಪ್ರಕಾರ ಗಾಡಿ CNGಯಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ 500 ಕಿಲೋಮೀಟ್ರ್ ಓಡಿಲ್ಲ, ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಇನ್ನೂ ಇಂಜಿನ್ ಕರೆಕ್ಟಾಗಿ ಓಪನ್ ಆಗಿಲ್ಲ, ಸ್ವಲ್ಪ ಪಿಕಪ್ ಕಮ್ಮಿ ಇದೆ. ನೋಡೋಣ 500 ಕಿಲೋಮೀಟರ್ಸ್ ಆದಮೇಲೆ ಪಿಕಪ್ ಏನು ಓಪನ್ ಆಗುತ್ತಾ ಅಂತ ಅಪ್ಡೇಟ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಸ್ವಲ್ಪ ದಮ್ ಕಮ್ಮಿನೇ, ಅದರಲ್ಲೂ ಡಬಲ್ಸ್ ಹೊಡೆದ್ರೆ ಇನ್ನೂ ಸ್ವಲ್ಪ ದಮ್ ಕಮ್ಮಿ ಇದೆ. ಇನ್ಕ್ರೀಸ್ ಮಾಡೋಣ ಗಾಡಿಯಲ್ಲಿ ದಮ್ನ, ಇರುತ್ತಲ್ಲ ಕೈಯಲ್ಲಿ. ಓಕೆ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ JC ರೋಡೆ ಫಿಕ್ಸು. ಸೊ ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ತಾಯಿದ್ರಿ. ಸೊ ಫಸ್ಟ್ ಒಂದು ಟಾಪ್ ರೇಕ್ ಹಾಕಿ ಟಾಪ್ ಬಾಕ್ಸ್ ಹಾಕ್ತಾಯಿದ್ರಿ. ಸೊ CNG ಗ್ಯಾಸ್ ರೋಡ್ ಇಲ್ಲೇ ಇದೆ, ಅಂಟಿ ಕಡೆಗೆ ಬಾಂಬು. ಸೊ ನಮ್ಮವನು LGP 2 LED ಲೈಟ್ಸ್ ಆಗ್ತಾಯಿದ್ದಾನೆ. ಇದರಲ್ಲಿ ಎಲ್ಲೋ ವೈಟ್ ಎಲ್ಲ ಬರ್ತಾಯಿದೆ. ಅದು ಬಿಟ್ಟರೆ ಬೋಬೋ ಮೊಬೈಲ್ ಮೌಂಟು, ಗಾಡಿಗಿಂತ ಮೌಂಟ್ ಕಾಸ್ಟೇ ಜಾಸ್ತಿ ಇರೋ ಥರ ಐತೆ. ನಿನಗೆ ದಾರಿ ತೋರಿಸ್ಬೇಕಂದ್ರೆ ಅದೇ ದಾರಿ. ಟಾಪ್ ಬಾಕ್ಸಲ್ಲಿ ಅಲ್ಲೈತೆ, ಆಗ್ತಾ ಇದೆಯಲ್ಲ ಅದು. ಸೊ 45 ಲೀಟರ್ ಒಂದು ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಿ. ಸೊ ಲಾಸ್ಟ್ ಟೈಮ್ ಖಾನ್ ಜೊತೆ ಬಂದಿದ್ದೆ JC ರೋಡ್ಗೆ, ಸುಮ್ಮನೆ ಬಂದೆ. ಅವನು ಖಾನ್ ನೋಡಿದೆ, ನಂಗೆ 4,000 ಬಿಲ್ ಮಾಡಿಸ್ದ ಕ್ಲಾಸಿಕ್ ಅದು ಇದು ತೊಗೊಂಡಂತ. ಸುದೀಕ್ಷನ್ ಜೊತೆ ಬಂದೆ. ಸೊ ಓಲಾಗೆ ಬಂದು ಕ್ರ್ಯಾಶ್ ಕಾರ್ಡ್ ಫುಲ್ಲು ಇನ್ಸ್ಟಾಲ್ ಮಾಡ್ತಿದ್ದೀನಿ, ಯಾಕಂದರೆ ಇವಾಗ ತಾನೇ ಬಿದ್ದು ಫ್ರೆಶ್ ಆಗಿ ಶೀಲ್ಡಲ್ಲಿ ಹಾಕೋ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಬಿದ್ದಾಗ ಡ್ಯಾಮೇಜ್ ಆಗ್ಬೋದು ಅಂತ ಫುಲ್ ಕಂಪ್ಲೀಟ್ ಸೆಟ್ ಏನಿದೆ ಅದು ಹಾಕ್ತಾಯಿದ್ದೀನಿ, ಫುಲ್ ಬ್ಲ್ಯಾಕ್ ಕಲರಲ್ಲಿ. ಸೊ 2 ಇತ್ತು, ಥಿಕ್ನೆಸ್ ಒಂದು ತುಂಬ ಕಮ್ಮಿ ಇರೋದು ಒಂದಿತ್ತು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದು. ಸೊ ಬ್ಲ್ಯಾಕ್ ಕಲರ್ ಇದೆ ಚೆನ್ನಾಗಿದೆ ಅಂತ ಇದೇ ಸೆಟ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಫಿಟ್ ಮಾಡಿದ್ಮೇಲೆ ಹೆಂಗಿರುತ್ತೆ ನೋಡೋಣ. ಸೊ ಸ್ಟಾಕ್ ಕ್ರ್ಯಾಶ್ ಕಾರ್ಡ್ ತೆಗೆದು ಒಂದು ಆಫ್ಟರ್ ಮಾರ್ಕೆಟ್ ಕ್ರ್ಯಾಶ್ ಕಾರ್ಡ್ ಹಾಕ್ಸ್ತಾ ಇದ್ದಾರೆ. ನಮ್ಮವನು ಈ ಫ್ರೀಡಮ್ ಗಾಡಿನ ಒಳ್ಳೆ ADV ಬೈಕ್ ಮಾಡಿಫಿಕೇಶನ್ ಮಾಡೋ ಥರ ಮಾಡ್ತಾ ಇದ್ದಾನೆ. ನೋಡಿ ಕ್ರ್ಯಾಶ್ ಕಾರ್ಡ್ ಇದೆ, ಬೇಕಾದ್ರೆ ರಾಕ್ ಸ್ಲೈಡರ್ಸ್ ಹಾಕೊಬೋದು ಇದರಲ್ಲಿ. ನೋಡಿ ಗಾಡಿ ಓನರ್ ಕಳ್ಳ ಅಲ್ಲಿ ಬಂದಿದ್ದಾನೆ. ಒಳ್ಳೆ ADV ಬೈಕ್ ಹಾಕ್ತಾರೆ ನೋಡಿ, ಕ್ರ್ಯಾಶ್ ಕಾರ್ಡ್ ಹಂಗಿದೆ. ಬೇಕಾದ್ರೆ 2 ರಾಕ್ ಸ್ಲೈಡರ್ ಹಾಕೊಬೋದು, ಇಲ್ಲೊಂದು ಆಪ್ಷನ್ ಇದೆ. ಇದೇ ಟಾಪ್ ಬಾಕ್ಸ್ಗೆ ಟಾಪ್ ರ್ಯಾಕ್ ಇನ್ಸ್ಟಾಲ್ ಮಾಡಬೇಕು. ಸೊ ಲೈಟ್ಗೆ ಆರ್ನೆಸ್ಸು ನೋಡಿ. ಹಾಂ ನೋಡಿ, ಲಾಸ್ಟ್ ಟೈಮ್ ಖಾನ್ ಸುಮ್ಮನೆ ಕರ್ಕೊಬಂದು ಟ್ಯಾಕ್ಸ್ ಹಾಕ್ದೆ ನನಗೆ. ಈ ಸತಿ ನಾನು ಸುಮ್ಮನೆ ಬಂದಾಗ ಸುದೀಕ್ಷನ್ ನನಗೆ ಹಾಕ್ಸ್ತಾ ಇದ್ದಾನೆ ಟ್ಯಾಕ್ಸ್ ಇದು. ಸೊ ಡ್ಯಾಡಿ ಗಾಡಿಗೆ ಒಂದು ಕ್ರ್ಯಾಶ್ ಕಾರ್ಡು ಫುಲ್ ಗೇಜ್ ಇದೆ, ಒಳ್ಳೆ ಬಟರ್ಫ್ಲೈ ಕಾಡ್ದಂಗೆ ಕಾಣಿಸ್ತಾ ಇದೆ ನನಗಂತೂ ಇದು. ಹೀರೋ ಕ್ರಾಸ್ ಇಲ್ಲ, ಫಿಟ್ ಮಾಡಿಲ್ಲ. ಸೊ ಇಲ್ಲಿ ಸ್ವಿಗ್ಗಿ ಅಂತ ಒಂದು ಸ್ಟಿಕ್ಕರ್ ಹಾಕೋಣ, ಇಲ್ಲಿ ಝೊಮ್ಯಾಟೊ ಅಂತ ಒಂದು ಸ್ಟಿಕ್ಕರ್ ಹಾಕೋಣ. ಇನ್ ಕೇಸ್ ಒಳ್ಳೆ ಫ್ಯೂಚರ್ ಪ್ಲಾನ್ ಇದೆ. ರ್ಯಾಪಿಡೋ ಒಂದು ರ್ಯಾಪಿಡೋ ಬಾಕ್ಸ್ ಅಂತ ಹೌದು, ಝೆಪ್ಟೋ ಇಲ್ಲ ಅಂದರೆ ಬ್ಲಿಂಕಿಟ್, ಬೇಜಾನ್ ಆಪ್ಷನ್ಗಳು ಹಾಕ್ಕೊಬೋದು. ಸೂಪರ್ ಬೈಕ್ ಬಂದರೆ ಎಷ್ಟು ಜನ ನೋಡ್ತಾರಲ್ಲ ಗೊತ್ತಿಲ್ಲ, ಈ ಗ್ಯಾಸ್ ಗಾಡಿಗೆ ಮಾತ್ರ ಅಷ್ಟು ಜನ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿ ಬೆಂಕಿ ಹತ್ಕೊಂಡ ಗಾಡಿ ಇದ್ರು ನೋಡ್ತಾ ಇಲ್ಲ. ಬೆಂಕಿ ಹತ್ಕೊಂಡ್ಬಿಡೋದು ಬೇಜನ್ ಟೈಮು, ಫ್ರೆಶ್ ಪೀಸ್ ಅಲ್ಲ, ಮಾರ್ಕೆಟ್ ಹೊಸದಿತ್ತು. ಜಾಸ್ತಿ ನಂಬಿಕೆ ಐತಿ ಇದ್ರ ಮೇಲೆ. ಅದ್ರ ಮೇಲೆ ಅಕಸ್ಮಾತ್ ಮನೆಗೆ ಸಿಲಿಂಡರ್ ಕಲರ್ ಎತ್ಕೊಂಡು ಯೂಸ್ ಮಾಡ್ಬೋದಾ? ಇಲ್ಲ, ಮಾಡೋಕ್ಕಾಗಲ್ಲ. ಓಕೆ. ಸೊ ನಮ್ಮ ಓಲಾ ಅವ್ರು ಕೊಟ್ಟರು ನಂಬರ್ ಪ್ಲೇಟ್ ಹೆವಿ ಕ್ವಾಲಿಟಿ ಇರೋದ್ರಿಂದ ಸೇಫ್ಟಿಗೋಸ್ಕರ ಒಂದು ಫ್ರೇಮ್ ಹಾಕ್ಸ್ತಾ ಇದ್ದೀರಿ. ಇನ್ನೇನು 2 ದಿನ ಬಿಟ್ಟರೆ 3 ಬಿದ್ದೋಂಗಿದೆ. ಆವಾಗ ಹೊಸ್ದಾಗಿ ನಂಬರ್ ಪ್ಲೇಟ್ ಹಾಕ್ಬೇಕಾದ್ರೆ 350, ಇದು ಹಾಕ್ಬಿಟ್ರೆ 150 ರೂಪಾಯಿ ಖರ್ಚು ಅಷ್ಟೇ. ಸೊ ಅದು ಮುಗಿದೋಗಿನ ಮುಂದೆ ಸೇಫ್ಟಿ ಹಾಕ್ಬಿಡೋಣ. ಸ್ವಲ್ಪ ಹಿಂಗೆ ಬೈಕ್. ಸೊ ಗಾಡಿ ಟಾಪ್ ಬಾಕ್ಸ್ ಫಿಟ್ ಆಗಿದೆ.
ಏಯ್ 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 ಹೊರಗಡೆ ಆಗುತ್ತೆ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಕುತ್ಕೊಂಡು ಪ್ರೆಸ್ ಮಾಡಿ ತೆಗಿಯೋದು. ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ಪ್ರೆಸ್ ಮಾಡೋದು. ಆಗೋಯ್ತು ಲಾಕ್ ಮಾಡಿಬಿಟ್ಟು. ಜಾಸ್ತಿ ಪ್ರೆಷರ್ ಬಿಡ್ಬೇಡ. ಆಗಿಲ್ಲ. ಆಗಿಲ್ಲ.